ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಶಾಂತಕ ಎಲ್ಲೋಯ್ತು? ಶಾಂತಕ, ಬಂದೆ ಬಂದೆ, ಇಲ್ಲಿ ಅಡುಗೆ ಮನೇಲಿದ್ದೀನಿ. ರೂಪಾ, ಬಾಯಿ ಕಡೆ ರೂಪಾ. ಹಾಂ ಶಾಂತಕ. ಶಾಂತಕ, ಒಂದು ವಿಷಯ ಕೇಳಿದ ಅಂತ ಬಂದೆ. ನಿಮ್ಮ ಮಗಳು ಮೈನೂನ ಮದುವೆ ಮಾಡ್ತೀರಾ? ಆ ರೂಪಾ, ನಾನು ನಮ್ಮ ಮನೆಯವರು ಮದುವೆ ಮಾಡಬೇಕು ಅಂತ ತುಂಬ ಓಡಾಡ್ತಿದ್ದೀವಿ. ಆದರೆ ಅವಳು ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ನೋಡೋದ, ಒಳ್ಳೆ ಹುಡುಗ ಒಳ್ಳೆ ಮನೆ ತಂದವ್ರು ಬಂದರೆ ಮದುವೆ ಮಾಡೋಣ ಅಂತ ಇದ್ದೀನಿ. ನೋಡಬೇಕು ದೇವ್ರು ಹೆಂಗೆ ಮಾಡ್ತಾನೆ ಆ ಥರ. ಹಾಗಾದರೆ ಶಾಂತಕ, ನನ್ನ ಫ್ರೆಂಡ್ ಮಗ ಅವನೇ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಒಳ್ಳೆ ಸಂಪಾದನೆಯೂ ಮಾಡ್ತಾನಂತೆ. ಒಳ್ಳೆ ಹುಡುಗನೂ. ನನ್ನ ಫ್ರೆಂಡು ತುಂಬ ಒಳ್ಳೆಯವಳು. ನಿಮ್ಮ ಮನೆಗೆ ಸೆಟ್ ಆಗುತ್ತೆ. ನೀವು ಅಂದರೆ ಬೇಕಾದರೆ ಗಂಡನ ಮನೆ ಕಳಿಸ್ತೀನಿ. ಒಂದ್ಸಲ ಅಣ್ಣನ ಜೊತೆ ಎಲ್ಲ ಮಾತಾಡಿ. ಯಾಕೂ ಹೇಳ್ರಕ್ಕ? ಆ ರೂಪಾ, ಸರಿ, ಇವ್ರು ಕೇಳ್ತೀನಿ. ಇನ್ನೇನೋ ಬರ್ಬೋದು, ಹೊಲ್ತಕ್ಕೆ ಬೆಳಗ್ಗೆನೇ ಹೋಗಿದ್ದಾರೆ. ತಡಿ, ಬಂದ್ರಿ ಇವಾಗಲೇ ಕೇಳಿದಾಗ. ಓ, ಇಲ್ಲೇ ಬಂದ್ರಲ್ಲ. ಏನು ನನ್ನ ವಿಷಯನೇ ಮಾತಾಡ್ತಾ ಇರೋ ಥರ ಇದೆ. ಏನು ಸಮಾಚಾರ? ಸರಿ, ಏನೂ ಇಲ್ಲ. ರೂಪಾ ಒಂದು ಹುಡುಗ ನೋಡಿದಾಳಂತೆ. ನಾನು ನಿಮ್ಮ ಹತ್ರ ಕೇಳಿ ಅಂತಿದ್ಲು. ಒಳ್ಳೆ ಹುಡುಗ ಅಂತೆ. ಅವರಮ್ಮ ಮತ್ತು ಅಪ್ಪ ಎಲ್ಲ ಒಳ್ಳೆ ಜನ ಅಂತೆ. ಹುಡುಗನ ಒಳ್ಳೆ ಕೆಲಸದಲ್ಲಿದ್ದಾನಂತೆ. ಅದೇ ನಮ್ಮ ಮೈನೂಗೆ ಮದುವೆ ಮಾಡೋಕ್ಕೆ ಕೇಳಕ್ಕೆ ಬಂದಿದ್ಲು. ನೀವು ಬರಲಿ ಅಂತ ಹೇಳಿದ್ದೆ, ಹೆಂಗೂ ಬಂದ್ರಲ್ಲ ಅಂತ ಹೇಳ್ತಿದ್ದೆ ಕಣ್ರಿ. ಬನ್ನಿ ಈ ಕಡೆ. ರೂಪಾ, ಚೆನ್ನಾಗಿದೆಯಮ್ಮ? ಮೈನೂನ್ ಮದುವೆ ಮಾಡ್ತೀರೋ ಇಲ್ವೋ ಅಣ್ಣ? ಅದೇ ಮೈನೂನ್ ಮದುವೆ ಬಗ್ಗೆ ಕೇಳೋಣ ಅಂತ ಬಂದೆ. ನೋಡು ಮಗ, ನಿನ್ನ ಹತ್ರ ಮುಚ್ಚಿಟ್ಕೊಂಡೇನು? ನಂಗೆ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಒಬ್ಬ ಮಗಳು ಕೆಲ್ಸಕ್ಕೆ ಹೋಗಬೇಕು ಅಂತ ಇದು ಮಾಡ್ತಾವ್ರೆ. ಒಳ್ಳೆ ಹುಡುಗ ಆದರೆ ಕರ್ಸು ಮಗ, ಮಾಡೇ ಬಿಡ್ತೀನಿ. ನೋಡೋದ ಹೆಂಗವ್ರೆ ಏನು ಮನೆ ಕಡೆ ಅಂತ. ರೀ, ನಾನೇನು ಮಾಡಿದೆ? ಮೈನಾ ತಾನೇ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದಿದ್ದು. ಮಕ್ಕಳು ಆಸೆನ ನಾವೇ ಕೇಳಿಲ್ಲ ಅಂದರೆ ಇನ್ನು ಯಾರು ಕೇಳ್ತಾರೆ? ಅದಕ್ಕೆ ಹ್ಞೂ ಅಂದಿದ್ದೆ. ರೂಪಾ ಒಳ್ಳೆ ಹುಡುಗನ ಕರ್ಸಿದ್ರೆ ನೋಡೋದ ಹೆಂಗಾಗುತ್ತೆ. ಮೊದಲು ಹುಡುಗನ ಮನೆ ಕಡೆ ಬರಲಿ, ಸುಮ್ಮನಿರ್ರಿ. ಶಾಂತಕ, ರಾಜಣ್ಣ, ನಿಮ್ಗೆ ಒಪ್ಪಿಗೆ ಐತೆ ಅಂದರೆ ಹೇಳಿ. ನಾಳೆನೇ ಹುಡುಗನ ಮನೆ ಕಡೆಯವ್ರನ್ನ ಬರೋಕ್ಕೆ ಹೇಳ್ತೀನಿ. ಯಾವುದಕ್ಕೂ ನನಗೆ ಹೇಳಿ, ಆಯಿತಾ? ಸರಿ ಕಣ್ಮಗ, ನೀನು ಬರೋಕೆ ಹೇಳು. ನಾವು ಇನ್ನೊಂದು ಜೊತೆ ಮಾತಾಡ್ತೀವಿ. ಸರಿ, ಹಾಗಾದರೆ ನಾನು ಬರ್ತೀನಿ. ನಾಳೆ ಹುಡುಗನ ಮನೆ ಕಡೆಯವ್ರನ್ನ ಬರೋಕ್ಕೆ ಹೇಳ್ತೀನಿ. ಮೊಬೈಲಲ್ಲಿಟ್ಟೆ, ಏಮಂಗೆ ಫೋನ್ ಮಾಡ್ಬೇಕು ಫಸ್ಟು. ಹಲೋ ಹಲೋ ಹಲೋ, ಏಮಾ, ನಂದು ರೂಪಾ. ಅದೇ ಎಲ್ಲಾದರೂ ಒಂದು ಒಳ್ಳೆ ಹುಡುಗಿ ನೋಡಮ್ಮ ಅಂತ ಹೇಳಿದ್ದಲ್ಲ, ನೋಡಿದ್ದೀನಿ. ನಾಳೆ ಬರ್ತೀರಾ ಇನ್ನೊಂದು ಮನೆಗೆ? ಹೌದಾ, ಸರಿ, ಹಾಗಾದರೆ ಬನ್ನಿ. ನಾನು ಅವ್ರಿಗೂ ಹೇಳಿರ್ತೀನಿ. ಎಷ್ಟು ಗಂಟೆಗೆ ಬರ್ತೀರಾ? ಒಂದು 10 ಗಂಟೆ ಆಗುತ್ತಾ? ಸರಿ, ಆಯಿತು, ಬನ್ನಿ. ಇರ್ತೀನಿ ಕಣೆ. ಸರಿ, ಓಕೆ, ಬಾಯ್. ಹುಡುಗ ಹುಡುಗಿ ತೋರಿಸೋದು ನನ್ನ ಜವಾಬ್ದಾರಿ, ಒಪ್ಕೊಳ್ಳೋದು ಅವ್ರಿಷ್ಟ ಅಲ್ವಾ? ಏನಾರ ಆಗಲಿ, ನಾಳೆ ನೋಡೋದ. ಫಸ್ಟ್ ನಾನು ಮನೆ ಕ್ಲೀನ್ ಮಾಡ್ತೀನಿ. ನಾಳೆ ಏಮ ಫ್ಯಾಮಿಲಿ ಎಲ್ಲ ಬಂದರೆ ಏನಾದರೂ ಅನ್ಕೋಬಿಟ್ರೆ ಮೊದಲು ಮನೆ ಕ್ಲೀನ್ ಮಾಡೋಣ.